ಇನ್ನ 5 ನಿಮಿಷದಲ್ಲಿ ಸರಿ ಹೋಗ್ತಾನೆ. ಪಲ್ಲವಿ, ವಿಕ್ರಾಂತ್ ಏನಾದ್ರು ಸಿಕ್ಕಿದ್ನಾ? ಸಿಕ್ಕಿದ್ರು. ಪಲ್ಲವಿ, ತೇಜುಗೆ ಸ್ವಲ್ಪ ನೀನೇ ಸಮಾಧಾನ ಮಾಡು. ತೇಜು ಪುಟ್ಟ, ಯಾಕೆ ಡಲ್ ಆಗಿರೋದು? ಇವತ್ತಿನ ಹುಟ್ಟಬ್ಬ ಅಲ್ವಾ, ಖುಷಿಯಾಗಿರ್ಬೇಕು. ಸರಿ. ನೆನ್ನೆ ಅಪ್ಪ ಬರುತ್ತಂತ ಹೇಳಿದ್ರಿ, ನಿನ್ ಬರ್ತಾರಕ್ ಬರುತ್ತಂತ ಹೇಳಿದ್ರಿ. ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ತಾಯಿ. ವಿಕ್ರಾಂತ್ ಸಾಹೇಬ್ರ ಪರವಾಗಿ ಒಂದ್ ಬಲವಾದ ಸಾಕ್ಷಿ ಸಿಕ್ತು. ಈ ಸಾಕ್ಷಿ ಇಟ್ಕೊಂಡು ಆ ಭೀಮಾಂಬಿಕಾ ಸ್ವಪ್ನ ಮುರಿತೀನಿ. ಅದ್ರಿಂದ ಅವಳು ಜೀವನದಲ್ಲಿ ಕುಗ್ಗು ಹೋಗ್ಬೇಕು. ಯಾವಾಗ್ಲೂ ಅವಳು ಸೋಲಲ್ಲೇ ಜೀವನ ಕಳಿಬೇಕು. ಇದೆಲ್ಲ ಆಗ್ಬೇಕಂದ್ರೆ ನನಗ್ ನಿನ್ ಸಪೋರ್ಟ್ ಬೇಕು ತಾಯಿ. ಈ ನಿನ್ ಉಪಕಾರನ ನಾನ್ ಯಾವತ್ತೂ ಮರೆಯಲ್ಲ. ಅಸಲಿ ಡೈರಿ ಹೆಂಗ್ ಹೋಯ್ತು ಅಂತ ಪತ್ತೆ ಹಚ್ಚು. ಬಹಳ ಕಷ್ಟಪಟ್ಟು ಈ ಸಾಮ್ರಾಜ್ಯನ ಕಟ್ಟೀನಿ. ಎಲ್ಲೋ ಹಿಡಿತ ಸಡಿಲಾಗೈತಿ. ಅದೃಷ್ಟ, ಅಧಿಕಾರ ಅನ್ನೋದು ಯಾವಾಗ ಬೇಕಾದ್ರೂ ಬದಲಾಗ್ಬೋದು. ಹಾಗಾಗಿ ನಮ್ಮ ಹಿಡಿತ ಯಾವಾಗ್ಲೂ ಬಿಗಿಯಾಗಿರ್ಬೇಕು. ಸಣ್ಣ ವಿಷಯ ಆಗ್ಲಿ ದೊಡ್ಡ ವಿಷಯ ಆಗ್ಲಿ ಅಲಕ್ಷ್ಯ ಮಾಡಬಾರ್ದು. ಹುಲಿ ಆನೆನ ಬೇಟೆ ಆಡೋದಕ್ಕೂ ಜಿಂಕೆನ ಬೇಟೆ ಆಡೋದಕ್ಕೂ ಒಂದೇ ತರ ಎಗ್ರತ್ತಾ? ಅದಕ್ಕೆ ಭೇದ ಭಾವ ಇಲ್ಲ. ಬೇಟೆ ಅಷ್ಟೇ ಮುಖ್ಯ ಆಗಿರತ್ತ. ಹಂಗ ನಾವಿರಬೇಕಾ? ಹುಲಿ ತರ ನಾನು ಈ ಡೈರಿ ವಿಷಯನ ಬಿಡೋ ಆಕಿನೇ ಅಲ್ಲ. ಪತ್ತೆ ಮಾಡೋ ಈ ವಾಡೆಯಿಂದ ಡೈರಿ ಹೆಂಗ್ ಹೋಯ್ತು ಅಂತ. ಅದಕ್ಕೆ ಕಾರಣ ಆಗಿರೋ ತಲೆ ಕಡಿತೀನಿ. ನಾನ್ ಬೇಟೆ ಆಡಿ ಬಹಳ ದಿನ ಆಗೋಯ್ತು. ಹಂಗಾಗಿ ನನ್ ಬಗ್ಗೆ ಯಾರಿಗೂ ಖಬರಿಲ್ಲ. ನನ್ನ ಪಟ್ಟದ ಅರಸಿ, ನನ್ನ ಪಟ್ಟದ ರಕ್ಷಣೆಗೆ ಎಷ್ಟು ಚಟ್ಟ ಬೇಕಾದ್ರೂ ಕಟ್ತೀನಿ. ನನ್ನ ದಾರಿಗೆ ಅಡ್ಡ ಬಂದಿರೋ ಆ ವಿಕ್ರಾಂತನ ಕೊಲ್ಲೋದೇ ಸರಿ. ಕೊಲ್ತೇನೆ, ಕೊಲ್ತೇನೆ. ಬ್ಯಾಡ್ರಿ. ಇನ್ನೂ ಬಂದೇ ಇಲ್ಲ. ತೇಜು, ಅಪ್ಪ. ಹ್ಯಾಪಿ ಬರ್ಡೇ ಮಗನೇ. ಥ್ಯಾಂಕ್ ಯು ಪಪ್ಪ. ಸಾರಿ ಕಣೋ, ತುಂಬಾ ಕಾಯಿಸ್ಬಿಟ್ಟೆ. ಪರವಾಗಿಲ್ಲ ಪಪ್ಪ, ನಾನೆಲ್ಲ ಮರ್ತೋಗ್ಬಿಟ್ಟೆ. ಸಾರಿ. ನಿಮ್ಮ ಹತ್ರನೂ ಸರಿಯಾಗಿ ಮಾತಾಡ್ಲಿಲ್ಲ. ವೆರಿ ಗುಡ್ ತೇಜು, ನಿನ್ ಮುಖದಲ್ಲಿ ಸಂತೋಷ ಬಂತಲ್ಲ, ಅಷ್ಟೇ ಸಾಕು. ಪರವಾಗಿಲ್ಲ,
ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಪರವಾಗಿಲ್ಲ. ಅನು, ಹೇಗಿದೆಯಾ ಪುಟ್ಟ? ನೀವಿರ್ಲಿಲ್ಲ ಅಂತ ತೇಜು ಸಪ್ಪಗಿದ್ದ. ಆಟಕ್ಕೂ ಬರ್ತಾ ಇರ್ಲಿಲ್ಲ. ನೀವ್ ಇವಾಗ ಬಂದ್ರಲ್ಲ, ಅದಕ್ಕೆ ತೇಜು ನನ್ ಜೊತೆ ಇವಾಗ ಆಟಾಡಕ್ ಬರ್ತಾನೆ. ವಿಕ್ರಾಂತು ಅನು ಮತ್ತೆ ತೇಜು ಆಟಕ್ಕೋಸ್ಕರನೇ ಬಂದಂಗಾಯ್ತು. ಸರಿ ಬನ್ನಿ, ಎಲ್ರೂ ಮಾರ್ಕೆಟ್ಗೆ ಹೋಗೋಣ. ತೇಜು ಬರ್ತ್ಡೇ ಸೆಲೆಬ್ರೇಷನ್ಸ್ಗೆ ಏನೆಲ್ಲ ಬೇಕೋ ಎಲ್ಲ ತರೋಣ. ತೇಜು ಬರ್ತ್ಡೇನ ನಮ್ಮ ಮನೇಲೆ ಸೆಲೆಬ್ರೇಟ್ ಮಾಡೋಣ. ಅಯ್ಯೋ, ನಾವ್ಯಾಕೆ? ನೀವಿಬ್ರೆ ಹೋಗ್ಬಿಟ್ಟು ಶಾಪಿಂಗ್ ಮುಗಿಸ್ಕೊಂಡ್ ಬನ್ನಿ. ನಾವು ಮನೆಗೆ ಹೋಗ್ತೀವಿ ಅಲ್ವಾ ಸುಲೋಚನಾ ಅವ್ರೆ? ಹೌದು, ಇವ್ರು ಹೇಳೋದು ಸರಿಯಾಗೇ ಇದೆ. ನೀವ್ ಶಾಪಿಂಗ್ ಹೋಗಿ, ನಾವಿಬ್ರು ಮನೆಗೆ ಹೋಗ್ತೀವಿ. ಅಮ್ಮ, ಒಂದ್ 10 ನಿಮಿಷ ಅಷ್ಟೇ, ಬನ್ನಿ ಹೋಗೋಣ. ಇಲ್ಲ ವಿಕ್ರಾಂತ್, ನೀವಿಬ್ರು ಹೋಗ್ ಬನ್ನಿ. ನಾವ್ ಹೋಗಣ್ವಾ? ಹಾ. ತೇಜು, ನೀನ್ ಅವ್ರ ಜೊತೆ ಹೋಗಿರೋ, ನಾನ್ ಹಿಂದೆನೆ ಬರ್ತೀನಿ. ಆಯ್ತು ಓಕೆನಾ? ಆಯ್ತು ಅಪ್ಪ. ಬರ್ತೀನಮ್ಮ. ಸರಿ. ಬರ್ತೀನಿ. ಈ ಟೈಮು ಇಬ್ರು ಒಟ್ಟಿಗೆ ಕಳೆಯೋದಕ್ಕೆ ಒಳ್ಳೆ ನೆಪ ಸಿಕ್ತು. ಒಳ್ಳೇದಾಗ್ಲಪ್ಪ ದೇವ್ರೆ. ಸುಲೋಚನಾ ಅವ್ರೆ, ಬನ್ನಿ ಮನೆಗೆ ಹೋಗೋಣ.